ದಲಿತ ಸಮುದಾಯಕ್ಕೆ ಇದೀಗ ಗುಡ್ ನ್ಯೂಸ್. ಯಾಕಂದ್ರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ನಡೀತಾ ಇತ್ತು. ಅಧಿಕೃತವಾಗಿ ಒಳ ಮೀಸಲಾತಿ ಜಾರಿ ಮಾಡಿದ ಸರ್ಕಾರ. ದಲಿತ ಸಮುದಾಯಕ್ಕೆ ಗುಡ್ ನ್ಯೂಸ್. ಅಧಿಕೃತವಾಗಿ ಒಳ ಮೀಸಲಾತಿ ಜಾರಿ ಮಾಡಿದ ಸರ್ಕಾರ. ಪ್ರವರ್ಗ ಎ 5.25 ಒಳ ಮೀಸಲಾತಿ, ಪ್ರವರ್ಗ ಬಿ 5.25 ಒಳ ಮೀಸಲಾತಿ ನಿಗದಿ. ಇನ್ನು ಪ್ರವರ್ಗ ಸಿಗೆ 4.50 ಒಳ ಮೀಸಲಾತಿ ನಿಗದಿ. ಪ್ರವರ್ಗ ಸಿಯಲ್ಲಿ 20% ಸೀಟ್ ಅಲೆಮಾರಿ ಸಮುದಾಯಗಳಿಗೆ ಮೀಸಲು, 17% ನಿಂದ 15%ಗೆ ಮೀಸಲಾತಿ ತಾತ್ಕಾಲಿಕವಾಗಿ ಇಳಿಸಿ ಆದೇಶ. ಕ್ಯಾಬಿನೆಟ್ ತೀರ್ಮಾನದಂತೆ ಸರ್ಕಾರದ ಅಧಿಸೂಚನೆ. ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ 400 ಬಿಂದುಗಳ ಹೊರತು ಯಾವುದೇ ವೃಂದದಲ್ಲಿ 3ಕ್ಕಿಂತ ಕಡಿಮೆ ಎಸ್ಸಿ ಬಿಂದು ಲಭ್ಯವಾದಲ್ಲಿ ಎಸ್ಸಿಗೆ ಮೀಸಲಾದ ಹುದ್ದೆಗಳನ್ನು ಎಸ್ಸಿ ಸಾಮಾನ್ಯ ಎಂದು ಪರಿಗಣಿಸಿ ನೇಮಕಾತಿ. ದಲಿತ ಸಮುದಾಯಕ್ಕೆ ಇದೀಗ ಗುಡ್ ನ್ಯೂಸ್. ಅಧಿಕೃತವಾಗಿ ಒಳ ಮೀಸಲಾತಿ ಜಾರಿ ಮಾಡಿದ ಸರ್ಕಾರ. ಪ್ರವರ್ಗ ಎಗೆ 5.25 ಒಳ ಮೀಸಲಾತಿ ನಿಗದಿ. ಪ್ರವರ್ಗ ಬಿ 5.25 ಒಳ ಮೀಸಲಾತಿ ನಿಗದಿ. ಪ್ರವರ್ಗ ಸಿಗೆ 4.50 ಒಳ ಮೀಸಲಾತಿ ನಿಗದಿ. ಇನ್ನು ಪ್ರವರ್ಗ ಸಿಯಲ್ಲಿ 20% ಸೀಟ್ ಅಲೆಮಾರಿ ಸಮುದಾಯಗಳಿಗೆ ಮೀಸಲು, 17% ನಿಂದ 15%ಗೆ ಮೀಸಲಾತಿ ತಾತ್ಕಾಲಿಕವಾಗಿ ಇಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಕ್ಯಾಬಿನೆಟ್ ತೀರ್ಮಾನದಂತೆ ಸರ್ಕಾರದ ಅಧಿಸೂಚನೆ ಇದೀಗ. ಯಾವುದೇ ವೃಂದದಲ್ಲಿ 3ಕ್ಕಿಂತ ಕಡಿಮೆ ಎಸ್ಸಿ ಬಿಂದು ಲಭ್ಯವಾದಲ್ಲಿ ಎಸ್ಸಿಗೆ ಮೀಸಲಾದ ಹುದ್ದೆಗಳನ್ನು ಎಸ್ಸಿ ಸಾಮಾನ್ಯ ಎಂದು ಪರಿಗಣಿಸಿ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತೆ. ಸಾಕಷ್ಟು ಗೊಂದಲ, ಸಾಕಷ್ಟು ಟೆನ್ಷನ್ ಅನ್ನ ಹುಟ್ಟಿ ಹಾಕಿತ್ತು. ಸರ್ಕಾರಕ್ಕೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೂ ಸಹಿತ ಈ ಕುರಿತಂತೆ ಸಾಕಷ್ಟು ಟೆನ್ಷನ್ ಇತ್ತು ಜನಗಳಿಗೆ. ಅಂದ್ರೆ 15% ಏನು ಈ ಹಿಂದೆ 2024-25ರಲ್ಲಿ ಏನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿತ್ತಲ್ಲ, 15% ನಲ್ಲಿ ಅದೇ ರೀತಿಯಲ್ಲಿ ಈ ಬಾರಿನೂ ಸಹಿತ ಮೀಸಲಾತಿಯನ್ನ ಒದಗಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಕೆಲವೊಂದು ಕಡೆಯಿಂದ ಒತ್ತಾಯ ಕೇಳಿ ಬರುತ್ತೆ. ಏನು ಆಗ ಇದ್ದಂತ ನ್ಯಾಯಾಧೀಶ ಪೀಠ ಈ ಒಂದು 15% ಅನ್ನ ಆದೇಶ ಹೊರಡಿಸಿತ್ತಲ್ವಾ, ಅದು ಸಹಿತ ಅವೈಜ್ಞಾನಿಕವಾಗಿದೆ, ಅದನ್ನು ಸಹಿತ ಪರಿಶೀಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಎಲ್ಲವನ್ನ ಅಳಿದು ತೂಗಿ ಕೊನೆಗೆ 15% ಒಳ ಮೀಸಲಾತಿಯನ್ನ ಕೊಟ್ಟಿದೆ. ಒಳ ಮೀಸಲಾತಿ ಅಧಿಸೂಚನೆ ಎಫೆಕ್ಟ್. 56,400 ಹುದ್ದೆಗಳು ಭರ್ತಿಗೆ ಒಂದೆರಡು ದಿನಗಳಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತೆ. 56,400 ಖಾಲಿ ಹುದ್ದೆ ಭರ್ತಿಗೆ ಶೀಘ್ರವೇ ಪರಿಷ್ಕೃತ ಅಧಿಸೂಚನೆ. ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವ ಎಲ್ಲಾ ನೇಮಕ ಅಧಿಸೂಚನೆ ವಾಪಸ್. ಒಳ ಮೀಸಲಾತಿ ಅಳವಡಿಸಿಕೊಂಡು ಪರಿಷ್ಕೃತ ಅಧಿಸೂಚನೆ ಕೂಡಲೇ ಹೊರಡಿಸಬೇಕು. ನೇಮಕಾತಿ ಪ್ರಕ್ರಿಯೆಯನ್ನ ತಕ್ಷಣವೇ ಆರಂಭ ಮಾಡಬೇಕು. ಮುಂದೆ ಕೋರ್ಟ್ 24ರಷ್ಟು ಮೀಸಲಾತಿ ಒಪ್ಪಿದಲ್ಲಿ 6% ಬ್ಯಾಕ್ಲಾಗ್ ಹುದ್ದೆಗಳೆಂದು ಪರಿಗಣಿಸಿ ನೇಮಕಾತಿಗೆ ಅಧಿಸೂಚನೆ. ಇಷ್ಟು ದಿನ ಗೊಂದಲಮಯವಾಗಿ ಇದ್ದಂತ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆನೆಗುದಿಗೆ ಬಿದ್ದಂತ ಸರ್ಕಾರಿ ನೇಮಕಾತಿಗಳು. ಧಾರವಾಡದಲ್ಲಿ ನಡೆದಿದ್ದ ಹೋರಾಟ ಸರ್ಕಾರವನ್ನೇ ನಡುಗಿಸಿತ್ತು. ಯುವಕರೆಲ್ಲ ರೊಚ್ಚಿಗೆದ್ದು ಹೋರಾಟಕ್ಕೆ ಮುಂದಾಗಿದ್ರು. ಒಳ ಮೀಸಲಾತಿ ಆಗೋದು ಯಾವಾಗ, ನಮಗೆ ಸರ್ಕಾರಿ ಹುದ್ದೆಗಳು ಸಿಗೋದು ಯಾವಾಗ, ನಾವೆಲ್ಲ ಅರ್ಜಿ ಸಲ್ಲಿಸಿ ಎಕ್ಸಾಮ್ಸ್ ಅನ್ನ ಬರೆದು ಕಾಯ್ಕೊಂಡು ಕೂತಿದೀವಿ. ಬಟ್ ಸರ್ಕಾರ ಇದಕ್ಕೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಇನ್ನೂ ಯಾವುದು ತೆಗೆದುಕೊಳ್ಳಲಾಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಯುವಕರು ಪ್ರತಿಭಟನೆಗೆ ಮುಂದಾಗಿದ್ರು. 56,400 ಖಾಲಿ ಹುದ್ದೆ ಭರ್ತಿಗೆ ಅಧಿಸೂಚನೆ ಇದೀಗ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 56,400 ಹುದ್ದೆಗಳ ಭರ್ತಿಗೆ ಲೈನ್ ಕ್ಲಿಯರ್ ಆಯಿತು. ಒಂದೆರಡು ದಿನಗಳಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ನೋಡಿ, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಿನಿ ರಜನೀಶ್ ಅವರು ನೇತೃತ್ವದ ತಂಡ ಇದ್ರ ಬಗ್ಗೆ ಎಲ್ಲ ರೀತಿಯಾದಂಥ ತನಿಖೆಯನ್ನ ಆರಂಭಿಸಿತ್ತು. ತನಿಖೆಯ ವೇಳೆಯಲ್ಲಿ ಯಾವುದು ವೈಜ್ಞಾನಿಕವಾಗಿದೆ, ಯಾವುದು ಅವೈಜ್ಞಾನಿಕವಾಗಿತ್ತು, ಎಷ್ಟು ಮೀಸಲಾತಿಯನ್ನ ಕೊಡ್ಬೋದು, ಸಮಾನವಾಗಿ ಹಂಚಿಕೆ ಎಷ್ಟರ ಮಟ್ಟಿಗೆ ಆಗಬೇಕು, ಇದೀಗ ಎಡಗೈಗೆ ಎಷ್ಟು ಬಲಗೈಗೆ ಎಷ್ಟು, ಸ್ಪೃಶ್ಯರಿಗೆ ಎಷ್ಟು ಕೊಡಬೇಕಾಗುತ್ತೆ, ಅದರಲ್ಲಿ ಅಲೆಮಾರಿ ಸಮುದಾಯಕ್ಕೆ
ಇವೆಲ್ಲವೂ ಕೂಡ ಟೆನ್ಷನ್ನಲ್ಲಿತ್ತು. ಇದೀಗ ಕೊನೆಗೂ ಸರ್ಕಾರ ಈ ಗೊಂದಲಕ್ಕೆ ತೆರೆ ಎಳೆದಿದೆ.